ಮುಂದಿನ ಸುದ್ದಿಗೆ ಹೋಗೋಣ. ಕರ್ನಾಟಕಕ್ಕೆ ಬರೋಣ ಮತ್ತು ವಾಪಸ್ಸು. ಮುಡಾ ಹಗರಣದ ಆರೋಪದಲ್ಲಿ ಸಿದ್ದರಾಮಯ್ಯನವರ ಹೆಂಡತಿ, ಸಿದ್ದರಾಮಯ್ಯನವರ ಭಾವಮೈದ್ನ ಮತ್ತು ಭಾವಮೈದ್ನನಿಗೆ ಜಮೀನು ಮಾರಿದ್ದ ದೇವರಾಜು ಅವರ ಮೇಲಿನ ಆರೋಪ ಸಾಬೀತಾಗಿಲ್ಲ. ಅದನ್ನು ಸಾಬೀತುಪಡಿಸೋದಕ್ಕೆ ಸೂಕ್ತವಾದ ಸಾಕ್ಷ್ಯಾಧಾರಗಳಿಲ್ಲ ಅಂತ ಮೈಸೂರು ಲೋಕಾಯುಕ್ತ ಪೊಲೀಸರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸಿದ್ರು. ಬಿ ರಿಪೋರ್ಟ್ ಹಾಕಿದ್ರು. ಬಿ ರಿಪೋರ್ಟ್ 8,000 ಪುಟಗಳ ಬಿ ರಿಪೋರ್ಟ್. 11,000 ಪುಟ, 11,000 ಪುಟಗಳ ಬಿ ರಿಪೋರ್ಟ್ 27 ಸಂಪುಟಗಳಲ್ಲಿ ಕೊಟ್ಟಿದ್ದಾರಂತೆ. 50 ಜನರ ಸಾಕ್ಷಿ ಇದೆಯಂತೆ. ಕೋರ್ಟಿನ ಅಕ್ಸೆಪ್ಟ್ ಮಾಡ್ಕೋಬೇಕಂತ ತಗೊಂಡಿರ್ತಾರೆ, ಅಕ್ನಾಲೇಜ್ಮೆಂಟ್ ರೀತಿಯಲ್ಲಿ ಬಂದು ತಲುಪ್ತು ಅಂತ ತೆಗೆದು ನೋಡ್ಬೇಕಂತ. 24ನೇ ತಾರೀಕಿಗೆ ಡೇಟ್ ಹೋಗಿದೆ. ಆವಾಗ ಸ್ನೇಹಮಯಿ ಕೃಷ್ಣ ಅವರು ಅಬ್ಜೆಕ್ಷನ್ ಹಾಕ್ತಾರೆ. ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದೆ, ಆದರೂ ಲೋಕಾಯುಕ್ತ ಪೊಲೀಸರು ಕನ್ಸಿಡರ್ ಮಾಡಿಲ್ಲ ನೋಡಿ ಅಂತ. ಅದು ಒಂದು ಕಡೆ ನಡೆಯುತ್ತೆ. ಇನ್ನೊಂದು ಕಡೆ ಇಡಿ ಅವರು ತನಿಖೆ ಮಾಡ್ತಿದ್ದಾರಲ್ಲ, ಇಡಿ ಅವರು 2 ECIRಗಳನ್ನು ದಾಖಲಿಸಿಕೊಂಡು ತನಿಖೆ ಮಾಡ್ತಿದ್ದಾರೆ. ಒಂದು, ಸಿದ್ದರಾಮಯ್ಯನವರ ಪತ್ನಿ BM ಪಾರ್ವತಿ ಅವರಿಗೆ ಬಂದಿರುವ ಅಂದರೆ ಅಲಾಟ್ ಆಗಿರುವ 14 ಸೈಟ್ಗಳು. ಆ ಸೈಟ್ಗಳು 14 ಸೈಟ್ಗಳು ಇವರಿಗೆ ಬಂದಿದ್ದೇ ಸಿದ್ದರಾಮಯ್ಯನವರು ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದರಿಂದ ಅನ್ನುವ ಆರೋಪವನ್ನು ಇಡಿ ಅವರು ತನಿಖೆ ಮಾಡ್ತಿದ್ದಾರೆ. ಅದರ ಜೊತೆಗೆ ಮುಡಾ ಸೈಟು ಹಂಚಿಕೆಯಲ್ಲಿ ಇದುವರೆಗೂ ನಡೆದಿರುವ ಒಟ್ಟಾರೆ ಹಗರಣ ಅಂತ ಒಂದು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯ ಭಾಗವಾಗಿ ಸಿದ್ದರಾಮಯ್ಯನವರ ಪತ್ನಿಗೆ ಮತ್ತು ಈಗ ನಗರಾಭಿವೃದ್ಧಿ ಸಚಿವರಾಗಿರುವ ಭೈರತಿ ಸುರೇಶ್ ಅವರಿಗೆ ಇಡಿ ಅವರು ವಿಚಾರಣೆಗೆ ಬನ್ನಿ ಅಂತ ಸಮನ್ಸ್ ಕೊಟ್ಟಿದ್ರು. ಈ ಸಮನ್ಸ್ ಕೊಟ್ಟಿದ್ದ ತಪ್ಪು, ನಮ್ಮನೆಯವರು ವಿಚಾರಣೆಗೆ ಕರೆಯ ಹಂಗಿಲ್ಲ ಅಂತ ಸಿದ್ದರಾಮಯ್ಯನವರ ಪತ್ನಿ ಮತ್ತು ಭೈರತಿ ಸುರೇಶ್ ಇಬ್ಬರು ಕೂಡ ಹೈಕೋರ್ಟಿಗೆ ಬಂದಿದ್ದಾರೆ, ಅರ್ಜಿ ಸಲ್ಲಿಸಿದ್ದಾರೆ. ಹೈಕೋರ್ಟ್ ಇವರ ಅರ್ಜಿಗಳನ್ನು ವಿಚಾರಣೆ ಕೈಗೆತ್ಕೊಂಡು ಈ ಅರ್ಜಿ ವಿಚಾರಣೆ ಮುಗಿಯೋ ತನಕ ಇಡಿ ಅವರು ಇವ್ರನ್ನ ವಿಚಾರಣೆ ಕರೆಯಂಗಿಲ್ಲ ಅಂತ ಹೇಳ್ತು. ಸಮನ್ಸ್ ಹೋಲ್ಡ್, ಅಲ್ಲಿಗೆ ತಡೆಯಾಜ್ಞೆ ಸಮನ್ಸಿಗೆ ಅಂತ ಹೇಳಿತ್ತು. ಇವತ್ತು ಅರ್ಜಿಗಳ ವಿಚಾರಣೆ ಮುಗೀತು, ಜಡ್ಜ್ಮೆಂಟ್ ಬರಬೇಕೀಗ. ಭೈರತಿ ಸುರೇಶ್ ಅವ್ರದ್ದು ಸಿಂಪಲ್ ಇದೆ. ಯಾವ ಅವಧಿಯಲ್ಲಿ ಸಿದ್ದರಾಮಯ್ಯನವರ ಪತ್ನಿಯ ಲ್ಯಾಂಡ್ ಅಕ್ವೈರ್ ಆಯಿತು, ಯಾವ ಅವಧಿಯಲ್ಲಿ ಅವರು ಮನವಿ ಪತ್ರ ಕೊಟ್ಟರು, ಯಾವ ಅವಧಿಯಲ್ಲಿ ಅವರಿಗೆ ಸೈಟ್ ಅಲಾಟ್ ಆಯಿತು, ಆ ಯಾವ ಅವಧಿಯಲ್ಲೂ ನಾನು ಸಂಬಂಧಪಟ್ಟ ಖಾತೆಗೆ ಸಚಿವನಾಗಿರಲಿಲ್ಲ. ಉಸ್ಸಪ್ಪ ಅಂತ ಈಗ 2023ರಲ್ಲಿ ಬಂದು ಮಿನಿಸ್ಟರ್ ಆದರೆ ನನಗೆ ಯಾಕ್ರಿ ನಾ ಸಮನ್ಸ್ ಕೊಡ್ತೀರಿ, ನನಗೂ ಇದಕ್ಕೂ ಏನು ಸಂಬಂಧ ಅಂತ ಭೈರತಿ ಸುರೇಶ್ ಅವರ ಪ್ರಶ್ನೆ. ಅದಕ್ಕೆ ಅವ್ರದ್ದೊಂದು ಉತ್ತರ ಇದೆ, ಇರಲಿ. ಪಾರ್ವತಿಯವರು, BM ಪಾರ್ವತಿಯವರ ಆರ್ಗ್ಯುಮೆಂಟ್ ಏನು, ಇವತ್ತು ಕ್ಲಾರಿಟಿ ಸಿಕ್ತು. ನಿಮಗೆ 2 ಸೆಂಟೆನ್ಸ್ನಲ್ಲಿ ಹೇಳಬೇಕು ಅಂದರೆ 14 ಸೈಟ್ ನಾನು ವಾಪಸ್ ಕೊಟ್ಟು ಬಿಟ್ಟಿದ್ದೀನಿ. ಈಗ ಖೇಲ್ ಖತಮ್, ದುಕಾನ್ ಬಂದ್. ವಾಪಸ್ ಕೊಟ್ಟ ಮೇಲೆ ನನ್ನೇನು ವಿಚಾರಣೆ ಮಾಡ್ತೀರಿ ನೀವು ಅಂತ. ಸಂದೇಶ್ ಚೌಟ, ಹಿರಿಯ ವಕೀಲರು, ಸಿದ್ದರಾಮಯ್ಯನವರ ಪತ್ನಿಯ ಪರವಾಗಿ ಮಂಡಿಸಿದ ವಾದದ ಸಾರಾಂಶ ಇದು. PMLA ಆ್ಯಕ್ಟ್ನಲ್ಲಿ ತನಿಖೆ ಮಾಡ್ತಿದ್ದೀರಿ ಅಂದರೆ ಆ ಆಸ್ತಿ ಇನ್ನೂ ಆರೋಪಿ ಹತ್ರ ಇರಬೇಕು. ಇಲ್ವಲ್ಲ ನಮ್ಮ ಕ್ಲೈಂಟ್ ಹತ್ರ ಆಸ್ತಿ, ಆವಾಗಲೇ ಕೊಟ್ಟು ಬಿಟ್ಟಿದ್ದಾರಲ್ಲ ಅವರು. ಆ ಆಸ್ತಿಯನ್ನು ಅನುಭವಿಸ್ತಿರ್ಬೇಕು. ಆ ಆಸ್ತಿಯನ್ನು ಬಳಸಿಕೊಂಡು ಅದನ್ನು ಮಾರಿ ಆ ದುಡ್ಡು ಇನ್ನೆಲ್ಲೋ ಹಾಕಿ ಹಂಗೇನಾದ್ರು ಮಾಡಿದರೆ ನೀವು ತನಿಖೆ ಮಾಡಬಹುದು. ವಾಪಸ್ ಕೊಟ್ಟ ಮೇಲೆ ಏನು ತನಿಖೆ ಮಾಡೋದಕ್ಕೆ ಬರ್ತೀರಿ ಅಂತ ಸಂದೇಶ್ ಚೌಟ ಅವರು ವಿವರವಾಗಿ BM ಪಾರ್ವತಿ ಅವರ ಪರವಾಗಿ ವಾದ ಮಂಡನೆ ಮಾಡಿದ್ದಾರೆ. 14 ಸೈಟು ಯಾವತ್ತು ವಾಪಸ್ ಕೊಟ್ಟರು ನಮ್ಮ ಕ್ಲೈಂಟು ಆವತ್ತೇ ಇಡಿ ಅವರು ಕೇಸ್ ದಾಖಲಿಸಿಕೊಂಡಿರೋದು. ಸೈಟ್ಗಳ ಪಾರ್ವತಿಯವರ ವಶದಲ್ಲಿಲ್ಲ, ಅವರು ಆ ಆಸ್ತಿಯನ್ನು ಬಳಸ್ತಾ ಇಲ್ಲ. ಸೈಟ್ ವಾಪಸ್ ಕೊಟ್ಟ ಮೇಲೆ ಸಮನ್ಸ್ ಯಾಕೆ ಕೊಡ್ತೀರಿ? ಆಸ್ತಿ ಹಿಂತಿರುಗಿಸಿದ ನಂತರ PMLA ಆ್ಯಕ್ಟ್ನಲ್ಲಿ ತನಿಖೆ ಮಾಡೋದಕ್ಕೆ ಬರೋದಿಲ್ಲ. ಅಪರಾಧದಿಂದ ಗಳಿಸಿದ ಸಂಪತ್ತು ಇದ್ದರೆ ಮಾತ್ರ ಇಡಿ ತನಿಖೆ ಮಾಡಬಹುದು. ಅಪರಾಧದಿಂದ ಗಳಿಸಿದ ಸಂಪತ್ತನ್ನು ಬಚ್ಚಿಟ್ಟುಕೊಂಡಿದ್ದರೆ ಮಾತ್ರ ಇಡಿ ತನಿಖೆ ಮಾಡಬಹುದು. ಇಲ್ಲಿ ಸಿದ್ದರಾಮಯ್ಯನವರ ಚುನಾವಣಾ ಘೋಷಣಾ ಪತ್ರದಲ್ಲಿ 14 ಸೈಟ್ ಇದಾವೆ ಅಂತ ಬರೆದು ಬಿಟ್ಟಿದ್ದಾರೆ. ಹಂಗಿದ್ದ ಮೇಲೆ ಹೆಂಗೆ ತನಿಖೆ ಮಾಡೋದಕ್ಕೆ ಬಂದಿದ್ದೀರಿ? 14 ಸೈಟ್ಗಳ ಹಂಚಿಕೆಯಾಗಿ 2.5 ವರ್ಷ ಆದಮೇಲೆ ತನಿಖೆ ಮಾಡೋದಕ್ಕೆ ಬಂದಿದ್ದೀರಿ. ಲೋಕಾಯುಕ್ತ ಪೊಲೀಸರು ಏನು ತನಿಖೆ ಮಾಡಿದಾರೋ ಅದನ್ನು ನೀವು ರಿಪೀಟ್ ಮಾಡ್ತಾ ಇದ್ದೀರಿ. ಕಾರ್ಯವ್ಯಾಪ್ತಿ ಮೀರಿ ಇಡಿ ಅವರು ತನಿಖೆ ಮಾಡ್ತಿದ್ದಾರೆ. ಇಷ್ಟು BM ಪಾರ್ವತಿಯವರ ಪರವಾಗಿ ಮಂಡನೆಯಾದ ವಾದ. ಇನ್ನು ಅರವಿಂದ್ ಕಾಮತ್
ಅಡಿಷನಲ್ ಸಾಲಿಸಿಟರ್ ಜನರಲ್ ಅರವಿಂದ್ ಕಾಮತ್ ವಾದ ಮಾಡಿದ್ರು ಇಡಿ ಪರವಾಗಿ. ಅವರೇನಂತಾರೆ, ಇದನ್ನು ಬರೀ ಸಿದ್ದರಾಮಯ್ಯನವ್ರ 14 ಕೇಸ್ಗಳ ಪ್ರಕರಣ ಅಂತ ಅನ್ಕೋಬೇಡಿ. 2 ಇದಾವೆ ಇದರಲ್ಲಿ. ಒಂದು, ಸಿದ್ದರಾಮಯ್ಯನವ್ರ ಪತ್ನಿಗೆ 14 ಸೈಟ್ ಹೆಂಗೆ ಬಂತು. ಇನ್ನೊಂದು, ಮುಡಾದಲ್ಲಿ ನಡೆದಿರುವ ಒಟ್ಟಾರೆ ಹಗರಣ. ಸಂಬಂಧಿಕರು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಹೆಸರುಗಳಿಗೆಲ್ಲ ಸೈಟ್ ಮಾಡಿದ್ದಾರೆ. ಇಡಿ ಬರೀ 14 ಸೈಟಿಂದ ಅಷ್ಟೇ ತನಿಖೆ ಮಾಡ್ತಿಲ್ಲ. ಭ್ರಷ್ಟಾಚಾರ ಮತ್ತು ಕ್ರೈಮು, ಕರಪ್ಷನ್ ಆ್ಯಂಡ್ ಕ್ರೈಮ್ ಸಯಾಮಿ ಅವಳಿಗಳಿದ್ದಂತೆ. ಪಾರ್ವತಿ ಅವರು ಸೈಟ್ ವಾಪಸ್ ಕೊಡ್ತೀನಿ ಅಂತಾರೆ, ಅದೇ ದಿವಸ ಮೂಡಾದವರು ಸೈಟ್ ವಾಪಸ್ ಬಂದಿದೆ ನಮಗೆ ಅಂತ ಅಧಿಸೂಚನೆ ಹೊರಡಿಸ್ತಾರೆ, ನೋಟಿಫಿಕೇಶನ್ ಹೊರಡಿಸ್ತಾರೆ. ಅಷ್ಟ್ಯಾಕೆ ಅವಸರ ಇತ್ತು? ಪಾರ್ವತಿ ಅವರಿಗೆ ಸೈಟ್ ಹಂಚಿಕೆಯಾದ ದಿನದಿಂದಲೇ ಈ ಅಪರಾಧ ನಡೆದಿದೆ. ಪರಿಹಾರ ರೂಪದಲ್ಲಿ ಪಡೆದಿರುವ 14 ಸೈಟ್ಗಳನ್ನು ಅಕ್ರಮವಾಗಿ ಪಡೆದು ಎಲೆಕ್ಷನ್ ಅಫಿಡವಿಟ್ನಲ್ಲಿ ಹೇಳಿದೀವಲ್ಲ ಅಂದ್ಬಿಟ್ರೆ ಅದು ಸಕ್ರಮ ಆಗತ್ತಾ? ಪ್ರಭಾವಿಗಳು ಸಂಬಂಧಿಕರ ಹೆಸರಿನಲ್ಲಿ ಸೈಟ್ ಪಡೀತಿದ್ದಾರೆ, ಇತ್ಯಾದಿ ಇತ್ಯಾದಿ ಅರವಿಂದ್ ಕಾಮತ್ರ ವಾದ. ಎಲ್ಲ ವಾದ ಪ್ರತಿವಾದಗಳನ್ನು ಸಿ ವಿ ನಾಗೇಶ್ ಅವರು ಬೈರತಿ ಸುರೇಶ್ ಅವರ ಪರವಾಗಿ ವಾದ ಮಂಡನೆ ಮಾಡಿದರು. ಎಲ್ಲ ವಾದ ಪ್ರತಿವಾದಗಳನ್ನು ಹೈಕೋರ್ಟಿನ ಏಕಸದಸ್ಯ ಪೀಠ ಜಸ್ಟಿಸ್ ನಾಗಪ್ರಸನ್ನರ ಪೀಠ ಕೇಳಿಸ್ಕೊಂಡಿದೆ. ಪೋಸ್ಟೆಡ್ ಫಾರ್ ಜಡ್ಜ್ಮೆಂಟು. ಇದಕ್ಕೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಬಣದವರ ಸಂಭ್ರಮಾಚರಣೆ, ಬಿ ಜೆ ಪಿಯವ್ರದ್ದು ಅಲಿಗೇಷನ್ಸು. ಕೇಳಿಸ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಕೇಳಿಸ್ಕೊಳ್ಳಿ, ಟೈಮ್ ಕಡಿಮೆ ಇದೆ. ನಾನು ಪ್ರಾರಂಭದಲ್ಲೇ ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ ಬಿಜೆಪಿ ಜನತಾದಳದವರು ಆವತ್ತೇ ನಾನು ಏನು ಹೇಳಬೇಕು ಎಲ್ಲ ಹೇಳಿದ್ದೇನೆ. ಇದು ರಾಜಕೀಯ ಪ್ರೇರಿತ ಅಂತ. ಅವ್ರದ್ದು ಯಾವುದೋ ಸಿಗ್ನೇಚರ್ ಇಲ್ಲದೆ ಹೋದಾಗ, ಅವ್ರಿಗೆ ಯಾವುದೋ ಸಂಬಂಧ ಇಲ್ಲದೆ ಹೋದಾಗ, ಅವ್ರ ಪ್ರಾಪರ್ಟಿಗೆ ಕಳ್ಕೊಂಡವರು ಕ್ಲೈಮ್ ಕೇಳ್ತಾರೆ. ಅವ್ರು ಕೊಟ್ಟಿದ್ದಾರೆ. ಇಂಥದೇ ಜಾಗದಲ್ಲಿ ಕೊಡಬೇಕು ಅಂತೆಲ್ಲಾರು ಇದೆಯಾ? ಕೇಸ್ ಆಗ್ಬೇಕಾದ್ರೆ ಏನಾದ್ರು ಎವಿಡೆನ್ಸ್ಗಳಿರ್ಬೇಕು. ಏನ್ ಎವಿಡೆನ್ಸು? ಯಾವ ಎವಿಡೆನ್ಸು ಇಲ್ಲ. ಇದು ರಾತ್ರಿ 8 ಗಂಟೆಗೆ 9 ಗಂಟೆಗೆ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ಏನೋ ಮಾವನ ಮನೆ ಹೋಗಿ ಬಂದಂಗೆ ಅಲ್ಲಿ ಲೋಕಾಯುಕ್ತ ತನಿಖೆ ಸಂಸ್ಥೆಗೆ ಭೇಟಿನ ಕೊಡ್ತಾ ಇದ್ರು. ಇದರಲ್ಲಿ ಕ್ಲೀನ್ ಚಿಟ್ ಸಿಕ್ಕಿರ್ತಕ್ಕಂಥದ್ದು ನಮ್ಗೇನು ಆಶ್ಚರ್ಯ ತಂದುಕೊಟ್ಟಿಲ್ಲ. ಭಾರತೀಯ ಜನತಾ ಪಾರ್ಟಿ ಮತ್ತು JDS ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಕೂಡ ನಾವು ಮಾಡಿದ್ವಿ. ನಮ್ಮ ಹೋರಾಟದ ಮತ್ತು ಒತ್ತಡಕ್ಕೆ ಮಣಿದು 14 ನಿವೇಶನಗಳನ್ನ ರಾತ್ರೋರಾತ್ರಿ ನಾವು ಹಿಂದಿರುಗಿಸ್ತೇವೆ ಅಂತೇಳಿ ಮೂಡಕ್ ಪತ್ರವನ್ನು ಕೂಡ ಬರೆದಿದ್ರು. ಅಕ್ರಮವಾಗಿ 14 ನಿವೇಶನಗಳು ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನ ಹಿಂದಿರುಗಿಸ್ತಕ್ಕಂಥ ಕೆಲಸ ನೀವು ಯಾಕೆ ಮಾಡಿದ್ರಿ? ಲೋಕಾಯುಕ್ತರು ಮೂಡ ಹಗರಣದಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲೀನ್ ಚಿಟ್ ಇವತ್ತು ಸಿದ್ದರಾಮಯ್ಯನವರ ಕುಟುಂಬದ ಬಗ್ಗೆ ಇದು ಖಂಡಿತ ಇದು ಫೇಕ್ ಕ್ಲೀನ್ ಚಿಟ್ ಅಷ್ಟೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.